ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಇವರಿಬ್ಬರಿಗೆ? ಬಂದಾಗ ಅಷ್ಟು ಲವಲವಿಕೆಯಿಂದ ಮಾತಾಡ್ತಿದ್ದ, ಹೊರಗೋಗಿ ಬಂದ್ಮೇಲೆ ಏನೂ ಮಾತಾಡ್ತಾನೆ ಇಲ್ವಲ್ಲ. ಹಾಗಾದ್ರೆ ಇವರಿಬ್ಬರ ನಡುವೆ ಏನೋ ನಡೆದಿದೆ. ಜೈನ್, ನಾನು ಊಟ ಮುಗಿಸ್ಕೊಂಡು ಹೊರಡ್ತೀನಿ ಕಣೋ. ಬೇಡ ಸಚಿನ್, ನನ್ನ ಜಾನ್ವಿಯವ್ರನ್ನ ನೋಡ್ಕೊಂಡು ಹೋಗಿ ಬಂದಿದ್ದೆ. ಜಾನ್ವಿಯವ್ರು ಇಲ್ಲ ಅಂದ ಪಕ್ಷಕ್ಕೆ ಅಷ್ಟು ಬೇಗ ಹೋಗಬೇಕು ಅಂತ ಅನ್ಕೋಬೇಡ. ಅವ್ರು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೋ, ಇಲ್ಲಿ ನನ್ನ ಜೊತೆನೇ ಇದ್ದಾರೆ. ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗು, ಅರ್ಜೆಂಟ್ ಏನಿದೆ? ಇಲ್ಲ ಕಣೋ, ಅರ್ಜೆಂಟ್ ಹೊರಡ್ಬೇಕು ನನಗೆ. ಎಕ್ಸ್ಕ್ಯೂಸ್ ಮೀ, ವರ್ಕ್ ಕಾಲ್ ಅಟೆಂಡ್ ಮಾಡಲೇಬೇಕು. ಸಾರಿ ಶಾಂತಮ್ಮ. ಶಾಂತಮ್ಮ, ಜಾನುವಾರು ಸಮುದ್ರದಲ್ಲಿ ಕಾಲ್ ಜಾರಿ ಸತ್ತರೋ ಅಥವಾ ಬೇರೆ ಏನಾದರೂ ಆಗಿದೆಯಾ? ನನಗೂ ಗೊತ್ತಿಲ್ಲಪ್ಪ. ಅವನು ಹಾಗೆ ಹೇಳಿದ್ದು. ಅದು ಅಲ್ದೇ ಅವಳು ಸತ್ತಿಲ್ಲ, ಇನ್ನೂ ಬದುಕಿದಾಳೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಶಾಂತಮ್ಮ. ಅವನದು ಅಂತ ಇರೋದನ್ನು ಅವನಷ್ಟು ಈಸಿಯಾಗಿ ಕಳ್ಕೊಳಕ್ಕೆ ಬಿಡಲ್ಲ, ಹಾಗೆ ಬೇರೆಯವ್ರು ಪಡ್ಕೊಳಕ್ಕೆ ಬಿಡಲ್ಲ ಅದನ್ನು. ಹೌದು, ಅವನಿಗೆಲ್ಲರ ಮೇಲೂ ಅನುಮಾನನೇ. ಇತ್ತೀಚೆಗೆ ಅದ್ಯಾರೋ ಗೂಬೆ ಅಂತ ಬರ್ದಿಟ್ಟು ಹೋದ ಚೀಟಿ ಸಿಕ್ತು. ಅದು ಯಾರ್ದಿರ್ಬೋದು ಅಂತ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅದಕ್ಕೋಸ್ಕರನೇ ಜಾನ್ವಿ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸ್ಬಿಟ್ಟು ಎಲ್ಲ ರೀತಿಯಿಂದಲೂ ಚೆಕ್ ಮಾಡ್ತಾನೆ. ಆದರೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ಅವನು ಬೆನ್ನು ಹಿಂದೆ ಬಿದ್ದಿದ್ದಾನೆ. ಅದಿರಲಿ, ನೀನು ಯಾಕೆ ಈಗಲೇ ಹೊರಟು ನಿಂತಿದೀಯಾ? ಅವನು ಹೇಳ್ದಾಗೆ ಇನ್ನೊಂದೆರಡು ದಿನ ಇದ್ದೋಗ್ಬೋದಿತ್ತಲ್ವಾ? ಇಲ್ಲ ಶಾಂತಮ್ಮ, ಯಾರು ನಗುಮುಖ ನೋಡಬೇಕು ಅಂತ ಆಸೆಯಿಂದ ಬಂದೋ, ಈಗ ಅವರೇ ಇಲ್ಲ ಅಂದಮೇಲೆ ಇಲ್ಲಿ ಹೇಗಿರೋಕ್ಕಾಗತ್ತೆ? ಇಲ್ಲಿದ್ರೆ ನಂಗೆ ಜಾಸ್ತಿ ಫೀಲ್ ಆಗುತ್ತೆ, ಅದಕ್ಕೆ ನಾನು ಹೊರಡ್ತೀನಿ. ಶಾಂತಮ್ಮ, ಆದರೆ ನೀವು ಸ್ವಲ್ಪ ಹುಷಾರಾಗಿರಿ. ಇವನು ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ನಡ್ಕೋಬೋದು. ಹೌದಪ್ಪ, ನನ್ನ ಹುಷಾರಲ್ಲೇ ನಾನಿದ್ದೀನಿ. ಅವನ ಹುಚ್ಚಾಟಗಳನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಓಹ್, ಅವನು ಬರ್ತಿದ್ದಾನೆ, ಸುಮ್ಮನಿರು. ಸಾರಿ ಸಚಿನ್, ಇಂಪಾರ್ಟೆಂಟ್ ಕ್ಲೈಂಟ್ ಕಾಲ್ ಇತ್ತು, ಅಟೆಂಡ್ ಮಾಡಲೇಬೇಕಾಯ್ತು. ಸರಿ ಕಣೋ, ನಾನು ಹೊರಡ್ತೀನಿ. ನಾನಿಲ್ಲಿ ಬಂದಿದ್ದು ಒಂದು ಮೀಟಿಂಗ್ ಸಲುವಾಗಿ, ಹಾಗೆ ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ, ತಂಗಿ ಕೈ ರುಚಿ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡಿದೆ, ಬಟ್ ಅವ್ರು ಮಾಡಿರೋದಲ್ಲ. ಸರಿ, ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ. ಹಾಗೆದನ್ನೆಲ್ಲ ಮರ್ತ್ಬಿಟ್ಟು ಇನ್ಮೇಲಾದ್ರೂ ಖುಷಿಯಾಗಿರು. ಶಾಂತಮ್ಮ, ಹೊರಡ್ತೀನಿ. ಸರಿನಪ್ಪ, ಬರ್ತೀನಿ ಕಣ. ಸರಿ ಸಚಿನ್, ಟೇಕ್ ಕೇರ್, ಫ್ಲೈ ಸೇಫ್. ಬಾಯ್. ನಗೋ ಸ್ವಲ್ಪ. ಲೇ ಸಿದ್ದೇಗೌಡ, ಆಗಿದ್ದಾಗೋಯ್ತು ಬಿಡ್ಲ. ನೀರು ಗಿಳಿದ್ಮ್ಯಾಕೆ ಚಳಿ ಗಾಳಿ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಲ್ಲ. ಅದು ಏಟೇ ಕಷ್ಟ ಆಗಲಿ, ನಿನ್ನ ಆಚೆ ಕರ್ಕೊಂಬಂದೇ ಬರ್ತೀನಿ ನಾನು. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ಮಾಡಿವ್ನಿ. ಅಲ್ಲಿ ಗಂಟ ವಸಿ ಧೈರ್ಯವಾಗಿರಲ್ಲ ನೀನು. ಸರಿ ಅಪ್ಪಾಜಿ. ಅವ್ವ ನೀವು
ಆರೋಗ್ಯನೆಲ್ಲ ಚೆಂದಾಗಿ ನೋಡ್ಕೊಳ್ಳಿ. ಏಯ್, ಅವಳು ನಿನ್ನ ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಕಲ. ಆದರೆ ನಾನೇ ಅವಳಿಗೆ ಬೇಡ ಅಂದೆ. ಈ ಮೀಡಿಯಾದವ್ರು ಸರಿ ಇಲ್ಲ, ಒಂದಕ್ಕೊಂದು ಸೇರಿಸಿ ಏನೇನೋ ಹಾಕ್ಬಿಡ್ತಾರೆ ಅಂತ. ಅವ ಬರೋದೇನು ಬೇಡ ಅಂತ ಹೇಳ್ಬಿಡಿ ಅಪ್ಪಾಜಿ. ನಾನು ಅವ್ರನ್ನ ಕೇಳ್ದೆ ಅಂತೇಳಿ ಸಾಕು. ಹಾಂ, ಸರಿ ಬಿಡ್ಲಾ, ಹೇಳ್ತೀನಿ. ಅಪ್ಪಾಜಿ ಹಂಗೆ ಮೇಡಮ್ ಅವ್ರನ್ನೂ ಚೆಂದಾಗಿ ನೋಡ್ಕೊಳ್ಳಿ. ಆ ವಿಷಯ ಮಾತ್ರ ನನ್ನ ಹತ್ರ ಹೇಳ್ಬೇಡಕ್ಕಲ್ಲ. ಇದೆಲ್ಲ ಆಗಿದ್ದು ಅವಳಿದ್ಲೆಯ. ಅವಳೊಬ್ಳು ಕಂಪ್ಲೇಂಟ್ ಕೊಡದೆ ಸುಮ್ಕೆ ಇದ್ದಿದ್ರೆ ಇದೆಲ್ಲ ಆಚೆಗೆ ಬರ್ತಿರ್ಲಿಲ್ಲ ಅಲ್ಲ ಕಲ. ಅವಳು ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ನೆಮ್ಮದಿ ಆಗಿರೋಕೆ ಎಲ್ಲ ಕಮ್ಮಿ ಆಗಿತ್ತು ಅವಳಿಗೆ. ಪಾಪ ಅಪ್ಪಾಜಿ ಮೇಡಮ್ ಅವರು, ಇದ್ರಲ್ಲಿ ಅವ್ರದ್ದು ಏನು ತಪ್ಪದೆ ಹೇಳಿ. ಎಲ್ಲ ವಿಷಯನ ಅವ್ರ ಹತ್ರ ಮುಂಚೆನೇ ಹೇಳ್ಕೊಂಡಿದ್ದೀರೆ, ಅವ್ರು ಇದರಿಂದ ಹೊರಗೆ ಬರ್ತಿದ್ರು ಏನೋ. ಮೊದಲೆಲ್ಲ ಏನು ಹೇಳಲೇ ಇಲ್ಲ. ಆಮೇಲೆ ವೆಂಕಣ್ಣ ಜೈಲ್ ಪಾಲಾದ್ರು. ಅವ್ರ ಅಣ್ಣನ ಜೈಲಲ್ಲಿ ಇರ್ಬೇಕಾದ್ರೆ ಯಾರು ತಾನೇ ಸಹಿಸ್ಕೋತಾರೆ ಹೇಳಿ. ಅವ್ರ ಅಣ್ಣನ ಬಿಡಿಸೋಕೆ ಅಂತ ಮೇಡಮ್ ಅವ್ರು ಮಾಡಿದ ಪ್ರಯತ್ನ ತಪ್ಪೇ. ಸಿದ್ದೇಗೌಡ, ನಿಮಗೆಲ್ಲ ಅವಳ ಪರವಾಗಿ ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಕ್ಕಲ್ಲ. ಅಪ್ಪಾಜಿ ಮೇಡಮ್ ಅವರು ವೆಂಕಣ್ಣನ ಬಿಡಿಸೋಕೆ ಅಂತ ಪಡಬಾರದು ಕಷ್ಟಪಡ್ತಿದ್ರು. ಅದು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ನನ್ನಿಂದ ಎಲ್ರಿಗೂ ನೋವಾಯ್ತದೆ ಅಲ್ಲ ಅಂತ ಒಪ್ಕೊಂಬಿಟ್ಟೆ. ಈಗ ಬಿಡಿ, ಆಕ್ಸಿಡೆಂಟ್ ಮಾಡಿದ್ದು ನಾನು, ಶಿಕ್ಷೆ ಅನುಭವಿಸ್ತಾ ಇರೋದು ನಾನು. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ಅವ್ರಿಗೇನು ಅನ್ಬೇಡಿ ಅಪ್ಪಾಜಿ. ಇದೊಂದು ಮಾಡಿಸ್ಕೊಡಿ ಸಾಕು. ಏಯ್, ಇದೇ ಕಲ ನೀನು ಒಳ್ಳೆತನ. ನಿನ್ನ ಒಳ್ಳೆತನನೇ ನಿನಗೆ ಕುತ್ತಿಗೆಗೆ ಉರುಳಾಗಿ ಕೂತದೆ ಕಲ. ನೀನು ಅವಳ ಬಗ್ಗೆ ಏನೇ ಸಬ್ಬು ಬೆಳೆದ್ರು ಅವಳ ಬಗ್ಗೆ ನನ್ನ ಮನ್ಸು ಕರ್ಕಕ್ಕಿಲ್ಲ ಕಲ. ನಾನು ಸಾರಿ ಹೇಳ್ದೆ, ನಾನೆಲ್ಲ ನೋಡ್ಕೊತೀನಿ ಕಣವ, ನಿಮ್ಮ ಮಣ್ಣನ್ನು ನಾನೇ ಕರ್ಕೊಂಬರ್ತೀನಿ ಕಣವ ಅಂತ. ನನ್ನ ಮಾತಿಗೆಲ್ಲ ಮರ್ವಾದಿ ಕೊಟ್ಲವಳು. ಆ ರಾಮಾಯಣದಾಗೆ ಸೀತೆ ವನವಾಸಕ್ಕೆ ಹೋದ್ಲು, ಇಲ್ಲಿ ರಾಮನೇ ಜೈಲಿಗೆ ಹೋಗಿ ಕೂತವನೆ. ಒಬ್ಬ ಅಪ್ಪ ಆಗಿ ಮಗನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ಎಷ್ಟು ಸಂಕಟ ಆಯ್ತದೆ ಅಂತ ನಿನಗೇನಾದ್ರೂ ಗೊತ್ತದಿಲ್ಲ. ಬಿಡಿ ಅಪ್ಪಾಜಿ, ಈಗೆಷ್ಟೇ ಮಾತಾಡಿದ್ರು ಇರೋ ವಿಷಯ ಬದಲಾಗಕ್ಕಿಲ್ಲ. ನೀವೇನು ಹೇಳಿದ್ರು ಇದ್ರಾಗ ಮೇಡಮ್ ಅವ್ರ ತಪ್ಪು ಏನೂ ಇಲ್ಲ. ಒಂದಂತೂ ನಿಜ ಅಪ್ಪಾಜಿ, ನಾನು ಮೇಡಮ್ ಅವರು ಎರಡು ದೇಹ ಒಂದೇ ಜೀವ. ಅವ್ರಿಗೆ ನೋವಾದ್ರು ನನಗೆ ನೋವಾದ್ರು ಒಂದೇ ಅಪ್ಪಾಜಿ. ನಿಮ್ಮ ಮನಸ್ಸಿನಾಗ ನಾನು ಚೆಂದಾಗಿರ್ಬೇಕು ಅನ್ನೋದಿದ್ರೆ ಮೇಡಮ್ ಅವ್ರಿಗೆ ಏನು ಅನ್ಬೇಡಿ, ಅವ್ರನ್ನ ಚೆಂದಾಗಿ ನೋಡ್ಕೊಳ್ಳಿ. ಇದೊಂದು ನಡ್ಸ್ಕೊಡಿ ಅಪ್ಪಾಜಿ ಸಾಕು. ಲೇ ಸಿದ್ದೇಗೌಡ, ಹೋಗ್ಲಿ ಬಿಡ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಲ್ಲಿ. ಒಟ್ಟಿನಲ್ಲಿ ನೀನು ಧೈರ್ಯವಾಗಿಲ್ಲ. ಲೇ ಸಿದ್ದೇಗೌಡ, ಯಾಕ್ಲಾ ನೀನು ಹಿಂಗೆಲ್ಲ ಮಾಡಿದ್ರೆ ನನ್ನ ಮನಸ್ಸು ನೋವಾಯ್ತದಕ್ಕಲ್ಲ. ಬಿಡ್ಲಾ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಾ, ನೀನು ಧೈರ್ಯವಾಗಿರಲ್ಲ, ನಾನೆಲ್ಲ ನಾನು ನೋಡ್ತೀನಿ.